ಏನು ಜಾತಿ ಕಾಲಮಲ್ಲಿ ಬೇರೆ ಏನು ಸಬ್ ಕಾಸ್ಟ್ ನಮೂದು ಮಾಡ್ಬೋದು, ಕೇವಲ ವೀರಶೈವ ಲಿಂಗಾಯತ್ ಅಂತ ನಮೂದು ಮಾಡ್ಬೋದು ಅಂತ ನೋಡ್ರಿ. ಅವರು ಆ ಸ್ಟೇಜ್ ಮ್ಯಾಗ ಏನಿದ್ರಲ್ಲ ತ್ರಿವಳಿಗಳು, BSY, ಬಿ ಅಂದರೆ ಭೀಮಣ್ಣ ಖಂಡ್ರೆ ಪರಿವಾರ, ಎಸ್ ಅಂದರೆ ಶಾಮನೂರು ಶಿವಶಂಕರ ಪರಿವಾರ, Y ಅಂದರೆ ಯಡಿಯೂರಪ್ಪ ಪರಿವಾರ, ಮತ್ತು ಅವರು ಬೀಗರು. ಅವರು ಜಾತಿ ಕಾಲಮ್ನಾಗ ಏನು ಬರ್ಸ್ಯಾರ ಅನ್ನೋದು ಹೇಳಿ. ಅವ್ರ ಜಾತಿ ಕಾಲಮ್ನಾಗ ಏನು ಬರ್ಸ್ಯಾರ? ವೀರಶೈವ ಲಿಂಗಾಯತದ ಬರ್ಸ್ಯಾರ. ಅದ್ರಾಗ ಫಲಾನುಭವಿಗಳು ಅದಾರ ಅವರು ಎಲ್ಲ ಏದಾಗೋದು. ಈಗ ನಮ್ಮ ಪಂಚಮಸಾಲಿಗಳಿಗೆ ಉಳ್ಕಿದ ಜನಾಂಗದವ್ರಿಗೆ ನೀವು ವೀರಶೈವ ಲಿಂಗಾಯತರದ್ದು ಬರ್ಸತ್ರಿ, ನಮಗೆ ಹಿಂದುಳಿದ ಯಾವುದೇ ಫೆಸಿಲಿಟಿ ಸಿಗೋದಿಲ್ಲ. ಅದಕ್ಕೆ ನಮ್ಮ ಕೂಡಲ ಸಂಗಮ ಶ್ರೀಗಳು ನಾವೆಲ್ಲ ಕೂಡಿ ನಿರ್ಣಯ ಮಾಡ್ತೀವಿ, ನಾವೇನು ಹಿಂದೂ ಪಂಚಮಸಾಲಿ ಬರ್ಸ್ಬೇಕು ಅಥವಾ ವೀರಶೈವ ಲಿಂಗಾಯತ ಬರ್ಸ್ಬೇಕು ಅನ್ನೋದು. ಇನ್ನು ಕೆಲವೇ ದಿವಸನಾಗ ಒಂದು ಸಭೆ ಕರೆದು ನಿರ್ಣಯ ಮಾಡಿ, ನಮಗೆ ಹಿಂದೂ ಪಂಚಮಸಾಲಿ, ಹಿಂದೂ ಗಾಣಿಗ, ಹಿಂದೂ ಬಣಿಜಿಗ ಅಂದ್ರೆ ನಮ್ಮ ಮೀಸಲಾತಿ ಸೌಲಭ್ಯ ಸಿಗ್ತಾವೆ. ಹಿಂದೂ ಕುಡಕಲಿಗ, ಹಿಂದೂ ರೆಡ್ಡಿ ಅಂದರೆ ಮೀಸಲಾತಿಯ ಸೌಲಭ್ಯ ಸಿಗ್ತಾವೆ. ಮತ್ತು ಅದನ್ನು ಬಿಟ್ಟು ನಾವೆಲ್ಲ ವೀರಶೈವ ಲಿಂಗಾಯತ ನಾವು ಬರ್ಸೋದು, ಲಾಭ ಹೊಡೆಯೋರು ಅವ್ರು ಅಂದ್ರೆ ಅದಕ್ಕೆ ನಮ್ದು ಒಪ್ಪಿಗಿಲ್ಲ. ಈಗ ನಮಸ್ಕಾರ ಸರ್. ಸ್ವಾಮೀಜಿ ಕೂಡ ಅದನ್ನೇ ಹೇಳಿದ್ದಾರೆ, ನಾವು ಆ ಥರ ಬರ್ಸಲ್ಲ, ವೀರಶೈವ ಲಿಂಗಾಯತ ಬರ್ಸಲ್ಲ, ಪಂಚಮಸಾಲಿ ಮೀಸಲಾತಿಗಾಗಿ ನಾವು ಲಿಂಗಾಯತ ಪಂಚಮಸಾಲಿಯನ್ನು ಬರ್ಸ್ತೀವಿ ಅಂತ. ನೋಡಿ ಸರ್, ಇವತ್ತು ಲಿಂಗಾಯತರಲ್ಲಿರುವಂಥ ಎಲ್ಲ ಉಪಜಾತಿಯವರು ಯಾರೂ ವೀರಶೈವ ಲಿಂಗಾಯತರು ಬರ್ಸಿಲ್ಲ. ಹೀಗಾಗಿ ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಮನ್ನಿ ಜಾತಿ ಗಣತಿ ಒಳಗೆ. ಕಾರಣ ಏನಂದರೆ ಅವರಿಗೆ, ನಾವು ಅವ್ರಿಗೆ ತಪ್ಪು ಅನ್ನೋದಿಲ್ಲ, ಆ ಸಮುದಾಯದ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ, ನೌಕರಿಯಲ್ಲಿ ಅವರಿಗೆ ಸೌಲಭ್ಯ ಸಿಗ್ತದೆ. ಮತ್ತು ಉಳಿದ ಲಿಂಗಾಯತರು ಯಾಕೆ ಬರೀ ಲಿಂಗಾಯತರದ್ದು ಬರ್ಸ್ಬೇಕು ಅನ್ನೋದು ಇವತ್ತು ನಮ್ಮ ಮೂಲ ಪ್ರಶ್ನೆ. ಸರಿಯಲ್ಲ ಅಂತೀರಿ? ನಾವು ಅದನ್ನು ಚರ್ಚೆ ಮಾಡ್ತೀವಿ.